ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದು ಅಂತಂದರೆ, ಇನ್ನೊಂದು ಕೃಷ್ಣ ಮಠದಲ್ಲಿ ಆಲ್ಟರ್ನೇಟ್ ಡೇಸು ಆರ್ ಒಂದು ವಾರಕ್ಕೆ 2-3 ಸತಿ ಮಾಡುವಂತಹ ಕುಂಬಳಕಾಯಿದು ಪುಳಿಕೊದ್ದೆಲ್ ರೆಸಿಪಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಪುಳಿಕೊದ್ದೆಲ್ ಮಾಡಬೇಕಾದ್ರೆ ಕುಂಬಳಕಾಯಿ ಹೇಗೆ ಆರಿಸ್ಬೇಕು ಗೊತ್ತಾ ನಿಮಗೆ? ದೊಡ್ಡ ಕುಂಬಳಕಾಯಿ ತೊಗೊಂಡು ಅದರಲ್ಲಿ ಮಧ್ಯದ್ದು ಬೀಜದ್ದು ಪಾರ್ಟ್ ಕಡಿಮೆ ಇದ್ಬಿಟ್ಟು ಸೈಡಿಂದ ಇದಿರುತ್ತಲ್ಲ ಪಲ್ಪು ಅಂದರೆ ತಿರುಳು ಅದು ಜಾಸ್ತಿ ಇರುವಂಥ ತಗೋಬೇಕು. ಅದು ತಗೊಂಡ್ರೆ ಇದು ಬೆಂದು ಬರಬೇಕಾದ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಗಟ್ಟಿಯಾಗೂ ಇರುತ್ತೆ ಮತ್ತು ತಿನ್ನಕ್ಕೆ ಚೆನ್ನಾಗಿ ಸಿಗುತ್ತೆ. ನಾನು ಸಾಧಾರಣ ಒಂದು 6-8 ಜನರಿಗೆ ಮಾಡುವಷ್ಟು ಪುಳಿಕೊದ್ದೆಲ್ನ ಪ್ರೆಸೆಂಟ್ ಮಾಡಿದ್ದೀನಿ. ನಾನು ಇದಕ್ಕೊಂಚೂರು ಹಿಂಗೆ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಹಾಕೋದಿಲ್ಲ, ನೀವು ಬೇಕಾದರೆ ಅದನ್ನು ಹಾಕ್ಬೋದು, ಇಲ್ಲದ್ರೆ ಬಿಡ್ಬೋದು. ಬಟ್ ಕೆಲವರು ಇದನ್ನು ಅಕ್ಕಿ ಹಾಕ್ತಾರೆ ಇದಕ್ಕೆ ರುಬ್ಬೇಕಾದ್ರೆ ಮಸಾಲೆಗೆ. ನಾನು ಮಸಾಲೆಯಲ್ಲಿ ಹೇಳಿದ್ದೀಗ ಹಿಂಗೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆ ಕೆಲವರು ಅಕ್ಕಿ ಹಾಕ್ತಾರೆ ರುಬ್ಬೇಕಾದ್ರೆ ದಪ್ಪ ಮಾಡ್ಕೊಡ್ಲಿಕ್ಕೆ. ಅದು ಬೇಡ, ಹಾಕಬಾರ್ದು. ನಾನು ಹಾಕಲಿಲ್ಲ. ಇಷ್ಟೆಲ್ಲ ಇದಕ್ಕೆ ಇಂಪಾರ್ಟೆಂಟ್ ಏನು ಅಂದರೆ ಕಪ್ಪೆಳ್ಳು ಹಾಕಿದ್ರಿಂದ ಇದಕ್ಕೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್. ಬಿಳಿ ಹಣ್ಣು ಚೆನ್ನಾಗಿರೋದಿಲ್ಲ. ಸೊ ಕಪ್ಪೆಳ್ಳನ್ನ ತೊಳೆದು ಹುರಿದು ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ರೆಸಿಪಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಮತ್ತು ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ವಿಡಿಯೋದು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯೂಟ್ಯೂಬ್ನಲ್ಲಿ ಕುಂಬಳಕಾಯಿ ಪುಳಿಕೊದ್ದೆಲ್ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕೃಷ್ಣ ಮಠದ ಇನ್ನೊಂದು ಪಾಪ್ಯುಲರ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಯಾವುದಪ್ಪ ಅಂತಂದರೆ ಕುಂಬಳಕಾಯಿ ಪುಳಿಕೊದ್ದೆಲ್. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಬೆಳೆದಿರುವಂತಹ ಕುಂಬಳಕಾಯಿ ತೊಗೋಬೇಕು. ಮಧ್ಯದ ಬೀಜದ ಭಾಗ ಕಮ್ಮಿ ಇರಬೇಕು ಮತ್ತು ತಿರುಳಿನ ಭಾಗ ಜಾಸ್ತಿ ಇರಬೇಕು. ಸಣ್ಣದು ತೊಗೊಂಡ್ರೆ ಒಳ್ಳೆಯದಾಗೋದಿಲ್ಲ. ಈಗ ಅದನ್ನು ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ನಾನು ಖಾಲಿ ಇದರಲ್ಲಿ ಅರ್ಧ ಭಾಗ ಇದರದ್ದು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೀಜ ಎಲ್ಲ ಸೆಪ್ರೇಟ್ ಮಾಡಿ ನಾನು ಹೇಗೆ ಪೀಸಸ್ ಮಾಡ್ಕೊಂಡಿದ್ದೀನೋ ಹಾಗೆ ಮಾಡ್ಕೊಳ್ಳಿ. ಇದು 4 ಅಮೆಝಾನ್ ಕಪ್ಪಲ್ಲಿ 4 ಕಪ್ ಆಗುತ್ತೆ. ಇದೆಲ್ಲ ನಮಗೆ ಮಸಾಲೆ ರುಬ್ಬುವಂತಹ ಪದಾರ್ಥಗಳನ್ನು ತೋರಿಸಿದ್ದೀನಿ. ಇದರಲ್ಲಿ ನೋಡಿ, ಹಸಿಮೆಣಸಿನ್ಕಾಯಿ, ಹಾಗೆ ಹುಣಸೆಹಣ್ಣು, ಬೆಲ್ಲ, ಇದು ಅರಿಶಿನ ಪುಡಿ ಮತ್ತು ಉಪ್ಪು, ಇಷ್ಟು ತೋರಿಸಿದ್ದೀನಿ. ಈಗ ಇದಕ್ಕೆ ಇದು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಹಾಕ್ಬಿಟ್ಟು 2 ಟೀ ಸ್ಪೂನು, 2 ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ, 1/3 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಇದೆರಡನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇನ್ನೇನು ಅರ್ಧಂಬರ್ಧ ಆಗ್ತಾಯಿದೆ ಅನ್ಬೇಕಾದ್ರೆ ಇದಕ್ಕೆ ನೀವು ಕೊತ್ತಂಬರಿ ಬೀಜ ಒಂದು 4 ಟೀ ಸ್ಪೂನು ಮತ್ತು ಜೀರಿಗೆ ಕಾಳು 1 ಟೀ ಸ್ಪೂನು ಲೋ ಫ್ಲೇಮಲ್ಲಿ ಹಾಕಿ. ಯಾಕಂದರೆ ಅದು ಸ್ಟೀಲ್ ಕಡಾಯಿ ಕಾದಿರುತ್ತಲ್ಲ, ಅದು ಏನಾಗ್ಬಿಡುತ್ತಂದರೆ ಎಲ್ಲ ಸಿದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಹಾಕಿ. ಈಗ ಅದಕ್ಕೆ ಸಣ್ಣದೊಂದು ಕಡಲೆಕಾಯಿ ಬೀಜಕ್ಕಿಂತ ಚಿಕ್ಕದು ಒಂದು ಹಿಂಗೆ ಪೀಸ್ ಹಾಕ್ಕೊಳ್ಳಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ 4-5 ಹಾಕಿ. ಅಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದರಿಂದ ಸಾಕಾಗುತ್ತೆ. ಒಂದು ಮಿಕ್ಸ್ ಕೊಡಿ ಇದಕ್ಕೆ, ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು 6-8 ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ. ಮತ್ತು ಅದನ್ನು ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಈಗ ಪರಿಮಳ ಆಯಿತು ಎಲ್ಲ ಒಟ್ಟಿಗೆ. ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಇಷ್ಟು ಬೇಕೇ ಯಾಕಂದರೆ ನಾವು ಬೇಳೆ ಹಾಕೋದಿಲ್ವಲ್ಲ, ಅದರಿಂದ ಸ್ವಲ್ಪ ದಪ್ಪ ಆಗಿ ಬರಲಿಕ್ಕೆ. ಕೆಲವರು ಇದಕ್ಕೆ ಅಕ್ಕಿ ಹಾಕ್ತಾರೆ, ಬಟ್ ದೇವಸ್ಥಾನದಲ್ಲಿ ಅಕ್ಕಿ ಹಾಕೋದಿಲ್ಲ, ನಡೆಯೋದಿಲ್ಲ ಅಕ್ಕಿ. ಇವಾಗ ಅದು ಮಸಾಲೆನ ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ಇನ್ನೊಂದು ದಪ್ಪ ತಳದ ಪಾತ್ರೆಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ, ಸಾಕು. ಹಾಗೆ ನಾವು ಇದು ಇದಿದೆಯಲ್ಲ ಕುಂಬಳಕಾಯಿ, ಇದು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದ್ರಲ್ಲಿ ಫೈಬರ್ ತುಂಬ ಇದೆ ಫ್ರೆಂಡ್ಸ್. ಇದು ನಮಗೆ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಯಾವಾಗಲೂ ಇಡುವ ಹಾಗೆ ಮಾಡ್ತದೆ. ಎಲ್ಲ ಪೀಸಸ್ನು 4 ಕಪ್ಪನ್ನು ಇದಕ್ಕೆ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 1/5 ಟೀ ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಆಮೇಲಿಂದ ನಾವು ನೋಡಿ ಉಪ್ಪು ಹಾಕ್ಬೋದು. ಉಪ್ಪು ಬೆಲ್ಲ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಬೆಲ್ಲ ಒಂದು 2-3 ಪೀಸ್ ಹಾಕ್ಕೊಳ್ಳಿ. 2-3 ಟೀ ಸ್ಪೂನ್ ಆಗುತ್ತೆ ಹಾಕಿದ್ದು. ಮತ್ತು ಹುಣಸೆಹಣ್ಣು ಇದೆಯಲ್ಲ, ಒಂದು ನೆಲ್ಲಿಕಾಯಿ ಸೈಜಷ್ಟು ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಹಾಕಿದ್ದೀನಿ, ಸ್ಲಿಟ್ ಮಾಡಿ ಹಾಕಿದ್ದೀನಿ, ಪೀಸ್ ಮಾಡಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಸಾಧಾರಣ ಮೀಡಿಯಮ್ ಆಗಿ ಕುಕ್ ಆಗೋ ತನಕ ಬಿಡಿ. ಈಗ ಎಲ್ಲ ನಾವು ಹುರಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮೀಡಿಯಮ್ ಕೋರ್ಸಾಗಿ ಅದನ್ನು ರುಬ್ಕೊಳ್ಳಿ. ತುಂಬ ನೀರು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಗಿದೆಯಾ ಅಂತ ನೋಡಿ ಚೆಕ್ ಮಾಡಿ. ಮೀಡಿಯಮ್ ಕೋರ್ಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ. ಈಗ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಇದಿದ್ದರೆ ಮಾತ್ರ ಇದಕ್ಕೆ ಫ್ಲೇವರ್ ಬರೋದು. ಮತ್ತು ಕಪ್ಪೆಳ್ಳು ನಾನು ತೊಳೆದು ಹುರಿದಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಅದನ್ನು ಪಲ್ಸ್ ಮಾಡ್ಕೊಳ್ಳಿ. ಆನ್ ಆಫ್ ಮಾಡ್ತಾರಲ್ಲ ಆ ಥರ ಮಾಡ್ಕೊಳ್ಳಿ. ಈಗ ನೋಡಿ ವೆಜಿಟೇಬಲ್ ಅದು ಕುಕ್ಕಾಗಿದೆ, ಇದು ಕುಂಬಳಕಾಯಿ. ಈಗ ನಾವು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ.
ಇದರಲ್ಲಿ ಎಳ್ಳು ರುಬ್ಬುವಾಗ ಒಂದು 4 ಎಳ್ಳು ಉಳಿತು ಅಂದರೆ ಏನೂ ಪರವಾಗಿಲ್ಲ, ತುಂಬ ಪರಿಮಳಯುಕ್ತ ಆಗುತ್ತೆ ಫ್ರೆಂಡ್ಸ್. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಮತ್ತು ಬ್ಲೆಂಡರ್ ಬೌಲ್ ತೊಳೆದಿರೋದು 3 ಕಪ್ಪು ನೀರು ಹಾಕ್ಬೋದು. ಇನ್ನೂ ಒಂಚೂರು ಬೇಕಾದರೂ ಹಾಕ್ಕೋಬೋದು. ನಾವು ಎಳ್ಳು ಮತ್ತು ಬೇಳೆ ಇದೆಲ್ಲ ಹುರಿದು ಹಾಕಿದ್ದೀವಲ್ಲ, ತೆಂಗಿನಕಾಯಿ ಕೂಡ ಹಾಕಿದ್ದೀವಲ್ಲ, ಬೇಳೆ ಹುರಿದಿದ್ದ ಬೇಳೆ ಕಡಲೆಬೇಳೆ ಹಾಕಿದ್ದೀವಲ್ಲ, ಅದರಿಂದ ಒಳ್ಳೆ ದಪ್ಪಗಾಗಿ ಬರುತ್ತೆ. ಈಗ ನೋಡಿ ಕವರ್ ಆ್ಯಂಡ್ ಕುಕ್ ಮಾಡಿ, ಇವಾಗ ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ನಾವು ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಒಂದು 2-3 ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕಿಬಿಟ್ಟು ಪ್ಯಾನಲ್ಲಿ ಹಾಕ್ಬಿಟ್ಟು ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಹಾಗೇ ಅದು ಚಟಪಟ ಅನ್ಬೇಕಾದ್ರೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಎಲೆ ಹಾಕ್ಕೊಳ್ಳಿ ಒಂದು 4. ಇದು ಒಗ್ಗರಣೆ ಅಂತೂ ಮತ್ತು ಎಳ್ಳು ಹಾಕಿರೋದ್ರಿಂದ ಇದೆಯಲ್ಲ, ಇದ್ರದ್ದು ಫ್ಲೇವರು ರುಚಿ ಮನೆಯೆಲ್ಲ ಘಮ 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 ಅಂತಿರುತ್ತೆ ಫ್ರೆಂಡ್ಸ್. ಈಗ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಕಲರ್ ಹಾಕಿ ಬರುತ್ತೆ, ಯಾಕಂದರೆ ನಾವು ಕಪ್ಪು ಎಳ್ಳು ಹಾಕಿದ್ದೀವಲ್ಲ, ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ರೆಸಿಪಿ ಹಾಕುವ ತನಕ ಎಲ್ಲರಿಗೂ ನಮಸ್ಕಾರ.